ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಜಯೇಂದ್ರ ಟೀಕೆ ಮಾಡಿದ್ರು. ಕಾಂಗ್ರೆಸ್ ಅಕ್ರಮ ನೆನಪಿಸಿ ಪ್ರಿಯಾಂಕ್ ವಿರುದ್ಧ ಕಿಡಿಕಾರಿದ್ರು ಬಿವೈವಿ. ಸಂಘದ ಚಟುವಟಿಕೆಗಳೆಲ್ಲವೂ ನೇರ, ದಿಟ್ಟ ಮತ್ತು ಪಾರದರ್ಶಕ. ಮತೀಯವಾದಿ ಸಂಘಟನೆಗಳ ಪ್ರಶ್ನೆ ಮಾಡಲ್ಲ ಯಾಕೆ ಅಂತ. ಸ್ವಾತಂತ್ರ್ಯ ಯೋಧರು ಉದಾತ್ತ ಉದ್ದೇಶಕ್ಕಾಗಿ ತಮ್ಮ ಬೆವರ ಹನಿಯ ಹಣವನ್ನ ತೊಡಗಿಸಿ ಕಟ್ಟಿದ 5,000 ಕೋಟಿ ಆಸ್ತಿ ಹೊಂದಿದ ಹೆರಾಲ್ಡ್ ಸಂಸ್ಥೆಯನ್ನ ಯಂಗ್ ಇಂಡಿಯನ್ ಹೆಸರಲ್ಲಿ ನುಂಗಿ ನೀರು ಕುಡಿದ ನೆಹರು ಕುಟುಂಬದ ವಿಚಾರವನ್ನ ಇಲ್ಲಿ ಬಿವೈವಿ ಮಾತಾಡಿತು. ಬಿವೈವಿ ಅವರ ಸುದೀರ್ಘ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಖರ್ಗೆ ಕುಟುಂಬದ ಪ್ರಿಯಾಂಕ್ ಖರ್ಗೆ ಅವರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪಾರದರ್ಶಕ ನಡೆ ನುಡಿಯನ್ನ, ರಾಷ್ಟ್ರೀಯ ಬದ್ಧತೆಯನ್ನ ಪಸರಿಸುವಲ್ಲಿ ತೋರಿದ ಸಮರ್ಪಣೆ ಹಾಗೂ ತ್ಯಾಗದ ಪ್ರತೀಕವಾಗಿ ಇವತ್ತು ವಿಶ್ವದ ಅತ್ಯಂತ ದೊಡ್ಡ ಸಂಸ್ಥೆಯಾಗಿ ಬೆಳೆದು ನಿಂತ್ಕೊಂಡಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳೆಲ್ಲವೂ ನೇರ, ದಿಟ್ಟ, ಪಾರದರ್ಶಕ. ಪ್ರತಿ ಚಟುವಟಿಕೆಗಳು ಬಹಿರಂಗದಲ್ಲಿ ಅನಾವರಣ ಆಗಿದೆ ಅಂತ ಹೇಳಿದ್ದಾರೆ. ರಾಷ್ಟ್ರ ವಿಧ್ವಂಸಕ ಚಟುವಟಿಕೆಯ ಅನೇಕ ಅಲ್ಪಸಂಖ್ಯಾತ ಹೆಸರಿನ ಮತೀಯವಾದ ಸಂಘಟನೆಗಳು ಈ ದೇಶದಲ್ಲಿ ತಲೆ ಎತ್ತುತ್ತಾ ಇರೋದು, ಅಕ್ರಮ ವಿದೇಶಿ ದೇಣಿಗೆ ಪಡೆದು ರಾಷ್ಟ್ರದ್ರೋಹಿ ಚಟುವಟಿಕೆಗಳಲ್ಲಿ ತೊಡಗಿಸ್ತಾ ಇರೋ ಮಾಹಿತಿ ಗೃಹ ಇಲಾಖೆ ನಡೆಸ್ತಾ ಇರೋ ನಿಮ್ಮ ಹತ್ರನೇ ಇದೆ. ಈ ಬಗ್ಗೆ ಪತ್ರ ಬರೆದು ಆ ಸಂಸ್ಥೆಗಳಿಂದ ವಿವರವನ್ನ ಯಾಕೆ ನೀವು ಕೇಳೋದಿಲ್ಲ ಅಂತ ಬಿವೈ ವಿಜಯೇಂದ್ರ ಸುದೀರ್ಘ ಟ್ವೀಟ್ ಅನ್ನ ಮಾಡಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸಂಘದ ನೋಂದಣಿ ಕುರಿತು ವಿಪರೀತ ತಲೆ ಕೆಡಿಸಿಕೊಂಡಿರುವ ನಿಮ್ಮಂತವರಿಗೆ ಮಾನ್ಯ ಮೋಹನ್ ಭಾಗವತ್ ಜಿ ಏನು ಉತ್ತರ ಕೊಡಬೇಕೋ ಅದನ್ನ ಸರಿಯಾಗಿ ಕೊಟ್ಟಿದ್ದಾರೆ. ಸದ್ಯ ನಿಮ್ಮ ರಾಜಕೀಯ ಬಂಡವಾಳ RSS ಆರ್ಗನೈಸೇಷನ್ ಅನ್ನ ಬಾಲಿಶವಾಗಿ ಟೀಕಿಸೋದು, ಆ ಮೂಲಕ ನೆಹರು ಕುಟುಂಬದ ಕುಡಿಗಳನ್ನ ಸಂತೃಪ್ತಿ ಪಡಿಸೋದು, ಅದರಲ್ಲಿ ನಿಮಗೆ ವಿಕೃತ ಖುಷಿ ಸಿಗೋದಾದ್ರೆ ಬೈತ್ಕಳ್ಳಿ, ನಿಮ್ಮ ಬಗ್ಗೆ ಮರುಕ ಉಂಟಾಗುತ್ತೆ, ಯಾಕಂದ್ರೆ ನೀವು ಆಕಾಶಕ್ಕೆ ಉಗುಳುತ್ತಾ ಇದ್ದೀರಿ ಅನ್ನೋದು ಸತ್ಯ ಅಂತ ಹೇಳಿದ್ದಾರೆ.